ಹಾಯ್ ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರಾ ಅವರ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿಲಿ ನಾನು ಪೆಪ್ಪರ್ ಚಿಕನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖಾರವಾಗಿ, ತುಂಬ ಟೇಸ್ಟಿಯಾಗಿದೆ. ನಿಮ್ಮನೆಲ್ಲೂ ಕೂಡ ಮಾಡ್ಕೊಳ್ಳಿ. ಎಲ್ಲರೂ ಒಂದೊಂದು ಥರ ಒಂದೊಂದು ವೆರೈಟಿಲಿ ಮಾಡ್ತಾರೆ. ನಾನು ಒಂದು ವೆರೈಟಿಲಿ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. 1 ಸ್ಪೂನು ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ 2 ನಾನು ಹಚ್ಕೊಂಡಿದ್ದೀನಿ, ಜಜ್ಕೊಂಡು ಹಾಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕೊಳ್ಳೋಣ 1 ಸ್ಪೂನು. ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಫ್ರೈ ಚೆನ್ನಾಗಿ ಮಾಡ್ಕೊಳ್ಳೋಣ. ಈಗ ಚಿಕನ್ ಹಾಕೊಳ್ಳೋಣ. ನಾನು 1 kg ಅಷ್ಟು ತೊಗೊಂಡಿದ್ದೀನಿ ಚಿಕನ್ನು. ಇವಾಗ ಉಪ್ಪು ಹಾಕೊಳ್ಳೋಣ. ಅರಳುಪ್ಪೆ ಹಾಕೋತಾ ಇದ್ದೀನಿ ನಾನು. ಇವಾಗ ಅರಿಶಿನ ಹಾಕೊಳ್ಳೋಣ, ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಇವಾಗ ಅದು ನೀರು ಸುಂಡುವರೆಗೂ ಚೆನ್ನಾಗಿ ಹುರಿಯೋಣ. ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ, 1 4 ಸಣ್ಣಕ್ಕೆ ಹಚ್ಕೊಂಡು. ಇವಾಗ ಅಲ್ಲಿ ಚಿಕನ್ ಬೇಯ್ತಾ ಇದೆಯಲ್ಲ ಅದರೊಳಗಡೆ ಹಾಕೊಳ್ಳೋಣ. ಸ್ವಲ್ಪ ಮೊಸರು ಹಾಕೊಳ್ಳೋಣ. ಇವಾಗ ಸಾಕು. ಚಿಕನ್ನು ಸ್ಮೂತಾಗಿ ಬರುತ್ತೆ, ಹಂಗಾಗಿ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. 1 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ 1 4 ಹಾಕ್ಕೊತಾ ಇದ್ದೀನಿ. ಈಗ ಧನಿಯಾ ಪೌಡ್ರ್ ಹಾಕೊಳ್ಳೋಣ, 1 ಸ್ಪೂನ್ ಹಾಕೊಳ್ಳೋಣ. ಪೇಪರ್ ಪೌಡ್ರ್ ಹಾಕೊಳ್ಳೋಣ, 1 ಸ್ಪೂನಷ್ಟು. ಈಗ ಅಚ್ಕಾರದ ಪೌಡ್ರ್ ಹಾಕೊಳ್ಳೋಣ, 1/4 ಸ್ಪೂನಷ್ಟು ಹಾಕೊಳ್ಳೋಣ. ಯಾಕೆಂದರೆ ಪೇಪರ್ ಪೌಡ್ರ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಗರಂ ಮಸಾಲ ಹಾಕೊಳ್ಳೋಣ, 1 ಸ್ಪೂನ್ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಹಾಕೊಳ್ಳೋಣ ಮೇಲೆ ಸ್ವಲ್ಪ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ. ನಾನು ಪುದೀನ ಹಾಕಿಲ್ಲ, ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಮಾಡಿರೋ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿದೆ ಪೆಪ್ಪರ್ ಚಿಕನ್ನು. ಈಗ ಕೋಲ್ಡಿಗೆಲ್ಲ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಬಾಣ್ತಿದ್ರಿಗೆಲ್ಲ ಕೊಟ್ಟರೆ, ಇವಾಗ ಮೆಣಸಿನ ಪೌಡ್ರೇ ಅಲ್ವಾ ನಾವು ಪೆಪ್ಪರ್ ಪೌಡ್ರೇ ಜಾಸ್ತಿ ಹಾಕೋದು. ಹಾಗಾಗಿ ನಾನು ಬರೀ ಅದರಲ್ಲೇ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ನಾನು ಯಾವ್ಯಾವ ಮಸಾಲೆ ಹಾಕಿದ್ದೀನಿ ಅದೇ ಮಸಾಲೆ ಹಾಕ್ಕೊಂಡು ಮಾಡಿ. ನಾನು ಚಕ್ಕೆ ಲವಂಗ ಎಲ್ಲ ಏನೂ ಹಾಕಿಲ್ಲ, ಬರೀ ಗರಂ ಮಸಾಲ ಹಾಕಿ ಧನಿಯಾ ಪೌಡ್ರು, ಅಚ್ಕಾರದ ಪೌಡ್ರು, ಪೆಪ್ಪರ್ ಪೌಡ್ರು ಹಾಕಿ ಮಾಡಿದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.